ನಮಸ್ಕಾರ, ಮಮತಾ ಕಿಚನ್ಗೆ ಸ್ವಾಗತ. ಇಂದಿನ ರೆಸಿಪಿ ಪೂರಿ ಮತ್ತು ಸಾಕು. ಮೊದಲಿಗೆ ಪೂರಿಗೆ ಬೇಕಾಗಿರುವ ಸಾಮಗ್ರಿಗಳನ್ನ ನೋಡೋಣಂತೆ. ಒಂದು ಬೌಲ್ನಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಅಂದರೆ 1/4 kg. ಇದು ಒಂದು ಬೌಲ್ನಷ್ಟು 100 ಗ್ರಾಮ್ಸ್ ಅಷ್ಟು ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 2-3 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಒಂದು ದೊಡ್ಡ ಬಾಣಲಿ ತೊಗೊಂಡು ಮೊದಲಿಗೆ ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಮೈದಾ ಹಿಟ್ಟು ಒಂದು 1/4 kg ಅಷ್ಟಿದೆ, ಅದನ್ನು ಪೂರ್ತಿ ಹಾಕ್ಕೋತಾ ಇದ್ದೀನಿ. ಜರಡಿ ಆಡಿ ಇಟ್ಕೊಂಡಿದ್ದೆ ಅದು. ಮತ್ತು ಇದು ಒಂದು 2-3 ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕ್ಕೋತೀನಿ. ಮತ್ತು ಬೇಸನ್ ಅಂದರೆ ಕಡಲೆ ಹಿಟ್ಟು, ಅದನ್ನು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೊದಲಿಗೆ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಉಪ್ಪು ಮತ್ತು ಕಡಲೆ ಹಿಟ್ಟು, ಗೋಧಿ ಹಿಟ್ಟು, ಮೈದಾ ಹಿಟ್ಟು 3 ಹಿಟ್ಟು ಚೆನ್ನಾಗಿ ಬೆರೆತ್ಕೋಬೇಕು. ಕೈಯಲ್ಲಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಮೊದಲಿಗೆ ಅದಕ್ಕೊಂದು ಸ್ವಲ್ಪ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೋತಿದ್ದೀನಿ. ಅದನ್ನು ಚೆನ್ನಾಗಿ ಈಗಲೇ ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಹಿಟ್ಟಿಗೆ ಒಂದೇ ಸಲಕ್ಕೆ ಜಾಸ್ತಿ ನೀರು ಹಾಕಬಾರ್ದು, ಸ್ವಲ್ಪ ಹಾಕ್ಕೊಂಡು ಕಲಸಬೇಕು. ಚಪಾತಿ ಹಿಟ್ಟಿನ ಹದಕ್ಕೆ ಅದಕ್ಕಿಂತ ಸ್ವಲ್ಪ ಸಾಫ್ಟ್ ಇರಬೇಕು. ನೋಡಿ, ಈ ಥರ ಇರಬೇಕು. ಕಡಲೆ ಹಿಟ್ಟು ಮತ್ತು ಗೋಧಿ ಹಿಟ್ಟು ಹಾಕೋದು ಪೂರಿ ಸ್ವಲ್ಪ ಸಾಫ್ಟ್ ಬರಲಿ, ಉಬ್ಬಿ ಬರಲಿ ಅಂಥೇಳಿ ಹಾಕೋದು. ಈಗ 1 ಸ್ಪೂನಷ್ಟು ಎಣ್ಣೆ ಹಾಕಿ ಮೇಲೆ ಒಂದು 10-15 ನಿಮಿಷ ಲಿಡ್ ಕ್ಲೋಸ್ ಮಾಡಿ ರೆಸ್ಟಿಗೆ ಬಿಡೋಣ. ನೋಡಿ, ಈಗ ಒಂದು 10-15 ನಿಮಿಷ ಆಗಿದೆ. ಪೂರಿ ಮಾಡೋದನ್ನು ನೋಡ್ಕೊಳ್ಳೋಣಂತೆ. ಮೊದಲಿಗೆ ಒಂದು ಸಣ್ಣ ಬಾಲ್ನಾಗೆ ಹಿಟ್ಟು ತೊಗೊಳ್ಳೋಣಂತೆ. ಈ ರೀತಿ ಈ ಸೈಜಲ್ಲಿ ಇರಬೇಕು. ಈ ಸೈಜಲ್ಲಿದ್ದರೆ ಸಾಕು. ಮಾಡೋದು ಹೇಗೆ ಅಂತ ನೋಡೋಣಂತೆ. ಈಗ 2 ಸಣ್ಣ ಉಂಡೆನ ತೊಗೊಂಡು ಒಂದ್ರ ಮೇಲೆ ಒಂದಿಟ್ಟು ಪೂರಿ ಆಕಾರಕ್ಕೆ ನಾವು ಪ್ರೆಸ್ ಮಾಡ್ಕೊಳ್ಳೋಣಂತೆ. ಇಷ್ಟೇ ಸಾಕು, ತುಂಬ ದೊಡ್ಡದು ಬೇಡ, ಮೀಡಿಯಮ್ ಸೈಜ್ ಆದರೂ ಸಾಕು. ಮಧ್ಯದಲ್ಲಿ ಹೊತ್ತಬಾರ್ದು, ಸೈಡ್ ಪ್ರೆಸ್ ಮಾಡ್ಕೋತಾ ಹೋಗ್ಬೇಕದು. ಈಗ ಮೊದಲಿಗೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ ನಾನು. ಈಗ ನಿಧಾನಾಗಿ ಪೂರಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಮಾಡುವಾಗ ಈ ಥರ ಎಣ್ಣೆ ಮೇಲೆ ಹಾಕ್ತಾ ಇರಬೇಕು. ಆವಾಗ ಪೂರಿ ಉಬ್ಬಿ ಬರುತ್ತೆ ಚೆನ್ನಾಗಿ. ನೋಡಿ, ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಪೂರಿನ ಬೇಯಿಸ್ಕೋಬೇಕು ಎಣ್ಣೆಯಲ್ಲಿ. ಈ ಥರ ಎಣ್ಣೆ ಹಾಕ್ತಾ ಇದ್ದರೆ ಸ್ವಲ್ಪ ಉಬ್ಬಿ ಬರುತ್ತೆ ಪೂರಿ ಚೆನ್ನಾಗಿ. ಅದು ಪೂರ ಎಣ್ಣೆ ತೆಗೆದು ಈ ರೀತಿ ತೆಗೆದು ಇಟ್ಕೋಬೇಕು. ಅದೇ ಥರ ಮತ್ತೊಂದು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಹಾಕಬೇಕು ಎಣ್ಣೆ ಅದ್ರ ಮೇಲೆ. ಆವಾಗ ಪೂರಿ ಉಬ್ಬಿ ಬರುತ್ತೆ ಈ ರೀತಿ. ಗೋಧಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಹಾಕೋ ಉದ್ದೇಶನೇ ಇದು. ಉಬ್ಬಿ ಬರುತ್ತೆ ಮತ್ತು ಪೂರಿ ಸ್ವಲ್ಪ ಸಾಫ್ಟಾಗಿ ಬರುತ್ತೆ, ಹಾರ್ಡ್ ಆಗೋದಿಲ್ಲ. ಮೈದಾ ಹಿಟ್ಟೆ ಬರೀ ಹಾಕಿ ಮಾಡಿದ್ರೆ ಹಾರ್ಡ್ ಅನಿಸುತ್ತೆ. ಆರಿದ ಮೇಲೆ ಇದು ಹಾಕೋದ್ರಿಂದ ಸಾಫ್ಟಾಗಿರುತ್ತೆ ಭಾಳ ಹೊತ್ತಿದ್ರೂ. ನೋಡಿ, ಈ ಥರ ಸಾಫ್ಟಾಗಿ ಉಬ್ಬಿ ಬರುತ್ತದು. ನೋಡಿ, ಈ ಟೈಪು ಮಾಡ್ಕೋಬೇಕು. ಪೂರಿ ಬೇಯಿಸುವಾಗಲೂ ಸ್ವಲ್ಪ ವಿಧಾನ ಇದೆ. ಅದು ಈ ರೀತಿ ಬಿಸಿ ಎಣ್ಣೆ ಅದ್ರ ಮೇಲೆ ಹಾಕ್ತಾ ಇದ್ದರೆ ಪೂರಿ ಉಬ್ಬಿ ಬರುತ್ತೆ, ಚೆನ್ನಾಗಿ ಬೇಯುತ್ತದು. ಈ ಥರ ಚೆನ್ನಾಗಿ ಫ್ರೈ ಮಾಡಿ ತೆಗೆದಿಟ್ಕೋಬೇಕು ನಾವು. ನೆಕ್ಸ್ಟ್ ಇದಕ್ಕೆ ಕಾಂಬಿನೇಷನ್ ಆಗಿ ಒಂದು ಒಳ್ಳೆ
ಸಾಗು ಮಾಡ್ಕೊಳ್ಳೋಣ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು, ಮೊದಲಿಗೆ ನಾವು ಸಾಮಗ್ರಿನ ನೋಟ್ ಮಾಡ್ಕೊಳ್ಳೋಣಂತೆ. ಇದಕ್ಕೆ ಮೊದಲಿಗೆ ಸಣ್ಣದಾಗಿ ಈರುಳ್ಳಿ, ಒಂದು 5-6 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಸಣ್ಣದಾಗಿರಬೇಕು. ಮತ್ತು ಉಪ್ಪು, ಮೊಸರು, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ. ಮತ್ತು ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಾಸಿವೆ, ಜೀರಿಗೆ, ಇದು ಕಡಲೆ ಹಿಟ್ಟು ಅಂದರೆ ಪುಟಾಣಿ ಹಿಟ್ಟು, ಹುರ್ಗಡ್ಲೆ ಹಿಟ್ಟು, ಇದು ಮೇಯ್ನ್. ಇದು ಸಾಗು ಮಾಡಲಿಕ್ಕೆ ಉಪ್ಪು, ಅರಿಶಿನ, ಎಣ್ಣೆ ಇಷ್ಟು ಬೇಕಾಗುತ್ತೆ. ಮೊದಲಿಗೆ ನಾವು ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣಂತೆ. ಪುಟಾಣಿ ಹಿಟ್ಟು ಅಂತ ಹೇಳಿದ್ನಲ್ಲ, ಕಡಲೆ ಹಿಟ್ಟು, ಅದನ್ನು ಮೊದಲಿಗೆ ಒಂದು ಬೌಲಲ್ಲಿ ಒಂದು 2-3 ಚಮಚ, ಅಂದರೆ ನಾವು ಜನ ಎಷ್ಟಿರ್ತೀವಿ ಅದ್ರ ಮೇಲೆ ಅಷ್ಟು ಕ್ವಾಂಟಿಟಿ ತೊಗೋಬೇಕು. ಇದು 4-5 ಜನಕ್ಕೆ ಆಗೋಷ್ಟು ಇದೆ ಇದು. ಅದನ್ನು ಮೊದಲಿಗೆ ನೀರು ಹಾಕಿ ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ಮೀಡಿಯಮ್ ಆಗಿರಬೇಕು, ತುಂಬ ನೀರು ಆಗಬಾರ್ದು, ಈ ರೀತಿ ಇರಬೇಕು ನೋಡಿ. ಈ ಥರ ಗಂಟಿಲ್ದಂಗೆ ಮಿಕ್ಸ್ ಮಾಡಬೇಕು. ಈ ಟೈಮ್ನಲ್ಲೇ ಇದಕ್ಕೆ ಸ್ವಲ್ಪ ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. ಈ ಸಾಗುಗೆ ಒಳ್ಳೆ ಕಾಂಬಿನೇಷನ್ ಇದೆ. ಮೊಸರು ಹಾಕಿ ಹಿಟ್ಟು ಕಲಸಿದ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಮೊಸರನ್ನ ಸೇರಿಸ್ಕೊಂಡು ಅದನ್ನು ಇದ್ರ ಜೊತೆಗೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಒಂದು ಸ್ಟವ್ ಆನ್ ಮಾಡಿಕೊಂಡು ಅದರಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಅದು ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ 2 ಹಾಕ್ಕೊಂಡಿದ್ದೀನಿ. ಜೊತೆಗೇ ಸ್ವಲ್ಪ ಕರಿಬೇವು ಸೊಪ್ಪು ಹಾಕೋತಾ ಇದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗಬೇಕು ಕರಿಬೇವು ಸೊಪ್ಪು. ನಂತರ ಅದು ಕರಿಬೇವು ಸೊಪ್ಪು ಫ್ರೈ ಆಗಿದೆ ಅಂತ ಗೊತ್ತಾದಮೇಲೆ ನಾವು ಈರುಳ್ಳಿ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಸಣ್ಣದಾಗಿ, ಅದನ್ನು ಈಗಲೇ ಸೇರಿಸ್ಕೋತೀನಿ ನೋಡಿ. ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಈ ಸಾಗುಗೆ ಮೇಯ್ನ್ ಈರುಳ್ಳಿ ಜಾಸ್ತಿ ಇರಬೇಕು. ಇದಕ್ಕೆ ಇದೇನು ತುಂಬ ಫ್ರೈ ಆಗಬೇಕು ಅಂತ ಏನಿಲ್ಲ, ಸ್ವಲ್ಪ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆದರೂ ಸಾಕು ನೋಡಿ. ಈ ಥರ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಅದು. ಅದಕ್ಕೊಂದು ಸ್ವಲ್ಪ ರುಚಿಗೆ ಉಪ್ಪು ಹಾಕಿ ಒಂದು 2-3 ಸೆಕೆಂಡ್ ಬಿಟ್ಟು ತಿರುಗಿಸ್ತಾ ಇದ್ದೀನಿ. ಜೊತೆಗೆ ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಈಗಲೇ ಸೇರಿಸ್ಕೋತಾ ಇದ್ದೀನಿ. ಕೆಲವರು ಪೇಸ್ಟ್ ಹಾಕೋಲ್ಲ, ಕೆಲವರು ಪೇಸ್ಟ್ ಹಾಕ್ತಾರೆ. ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೋದ್ರಿಂದ ಮಕ್ಕಳು ಏನಾರು ತಿಂದರೆ ಬಾಯಿಗೆ ಹಾಗೆ ಸಿಗುತ್ತೆ ಅಂಥೇಳಿ ನಾನು ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ ಅಷ್ಟೇ. ಆಪ್ಷನ್ನು, ಪೇಸ್ಟಾರ ಮಾಡ್ಬೋದು, ಕಟ್ ಮಾಡಾದರೂ ಹಾಕ್ಬೋದು ಮೆಣಸಿನ್ಕಾಯಿನ. ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಬೋದು. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆಗಿದೆ. ಈಗ ಸ್ವಲ್ಪ ಸಕ್ಕರೆ, ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕೋಬೇಕು. ಇದು ಟೇಸ್ಟ್ ಕೊಡುತ್ತೆ ತುಂಬ ಇದಕ್ಕೆ, ಸಾಗುಗೆ. ಸಕ್ಕರೆ ಹಾಕೋದ್ರಿಂದ ರುಚಿ ಬೇರೆ ಥರನೇ ಇದೆ ಇದಕ್ಕೆ. ಸಕ್ಕರೆ ಸ್ವಲ್ಪ ಕರಗಿದೆ ಇವಾಗ ನೋಡಿ. ಅದು ಇವಾಗ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಟಿದ್ದೆ, ತಣ್ಣಗಾಗಿದೆ. ಈಗ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಟ್ಟಿದೆ. ತಣ್ಣಗಾಗಿದೆ ಒಂದು ಸ್ವಲ್ಪ, ತುಂಬ ಬಿಸಿ ಇಲ್ಲ, ಮೀಡಿಯಮ್ ಇದೆ. ಇವಾಗ ನಾವು ಅದೇನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಕಡಲೆ ಹಿಟ್ಟು, ಮೊಸರು, ನೀರು ಎಲ್ಲ, ಅದನ್ನು ಈಗ ಅದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಕೆಲವರು ಈ ಸಾಗುನ ಗಟ್ಟಿ ಬೇಕು ಅಂತಾರೆ, ಕೆಲವರು ಸ್ವಲ್ಪ ನೀರು ಥರ ಇರಲಿ ಅಂತಾರೆ. ಅವರವರು
ಟೇಸ್ಟಿಗೆ ತಕ್ಕನಂಗೆ ನೀರನ್ನ ಸೇರಿಸ್ಕೋಬೋದು. ನೋಡಿ ಈ ಥರ ಆದರೂ ಸಾಕು. ಮೇಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ನೋಡಿ ಈಗ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಪೂರಿ ಮತ್ತು ಸಾಗು ಅನ್ನೋದಕ್ಕೂ ಮತ್ತೊಂದು ಹೆಸರಿದೆ. ಈ ಸಾಗುಗೆ ಬಿಟಗೇರಿ ಚಟ್ನಿ ಅಂತ ಹೇಳಿ ಹೇಳ್ತಾರೆ. ಇದು ಒಳ್ಳೆ ಕಾಂಬಿನೇಷನ್. ಇದೇ ಥರ ಮಮತಾ ಕಿಚನ್ನ ವೀಕ್ಷಿಸಿ. ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.